ನಮಸ್ಕಾರ. ಇಷ್ಟೋ ಸತಿ ನಮಗೆ ಆತಂಕ ಅನ್ನೋದಾಗತ್ತೆ. ಎಕ್ಸಾಂಪಲು, ಒಂದು ಟ್ರೈನ್ ಹಿಡಿಬೇಕಾಗತ್ತೆ, ಬೇಗ ಹೋಗ್ಬೇಕಪ್ಪ, ಎಲ್ಲಿ ಟ್ರೈನ್ ಮಿಸ್ ಆಗ್ಬಿಡುತ್ತೋ ಅನ್ನೋದು, ಅಥವಾ ಶಾಲೆಗೆ ಹೋಗ್ಬೇಕು, ಮಕ್ಕಳಿಗೆ ಲೇಟ್ ಆಗ್ಬಿಡುತ್ತೆ, ಬೇಗ ಮನೆ ಬಿಡಬೇಕು ಅನ್ನೋದಾಗಿರ್ಬೋದು, ಅಥವಾ ಆಫೀಸಿಗೆ ಹೋಗ್ಬೇಕು, ಬೇಗ ಹೋಗ್ಬೇಕು, ಹೀಗೆ ಸಣ್ಣ ಸಣ್ಣ ಆತಂಕ ಆಗ್ತಾನೆ ಇರುತ್ತೆ. ಆದರೆ ಕಾನ್ಸ್ಟೆಂಟ್ ಆಗಿ ನಮಗೆ ಏನಾದರೂ ಒಂದು ಥಾಟ್ ಬರ್ತಾ ಇರೋದು, ಯಾರೋ ಫೋನ್ ಎತ್ತಿಲ್ಲ ಅಂದರೆ ಏನೋ ಮಾಡ್ತಾ ಇದ್ದಾರೆ ಅನ್ನೋದು, ಅಥವಾ ಕಾನ್ಸ್ಟೆಂಟ್ ಡಿಸ್ಟ್ರೆಸ್ಸಲ್ಲಿ ಇರೋದು, ನಾವು ಏನೋ ಆಗ್ಬಿಡುತ್ತೆ ಅಂತ ಭಯ ಆಗ್ತಾ ಇರೋದು, ಇದೆಲ್ಲವೂ ಆಗ್ತಾ ಇದ್ರೆ ಇದರಿಂದ ಹೇಗೆ ಆಚೆ ಬರೋದು? ಒಂದು ಇಂಟರ್ವ್ಯೂ ಕೂಡ ಕೊಡೋಕ್ಕಾಗಲ್ಲ, ಹೋಗಿ ಒಂದು ಪಬ್ಲಿಕಲ್ಲಿ ಮಾತಾಡೋಕ್ಕಾಗ್ತಾ ಇಲ್ಲ, ನನಗೆ ತುಂಬಾನೇ ಆತಂಕ ಆಗ್ತಿದೆ, ಎದೆ ಒತ್ತದಂಗೆ ಆಗ್ತಿದೆ, ಇದರಿಂದೆಲ್ಲ ಹೇಗಪ್ಪ ಆಚೆ ಬರೋದು ಅಂತಿದ್ರೆ ಇವತ್ತಿನ ಟಾಪಿಕಲ್ಲಿ ಅದೆಲ್ಲವನ್ನು ನಾನು ಅಡ್ರೆಸ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ನೋಡಿ, ಭಯ ಆತಂಕ ಎಲ್ಲದಕ್ಕೂ ರಾಮಬಾಣ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಉಸಿರಾಟ. ನೋಡಿ, ನಮ್ಮ ಆಲೋಚನೆಗಳನ್ನ ಖಂಡಿತವಾಗ್ಲೂ ತಡೆಗಟ್ಟಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಅಂಗಕ್ಕೆ ಅದರದೇ ಆದ ಕೆಲಸ ಇದೆ. ಈಗ ನಾನು ಉಸಿರಾಡಬಾರ್ದು, ನಾನು ತಡ್ಕೋಬೇಕು ಅಂತ ಹೇಳಿದ್ರೆ ತಡೀಲಿಕ್ಕೆ ಸಾಧ್ಯನಾ? ಇಲ್ಲ. ನಮ್ಮ ಮೂಗಿನ ಕೆಲಸ ಏನು? ಉಸಿರಾಟ ಮಾಡೋದು. ಹಾಗೆ ನಮ್ಮ ಮೆದುಳಿನ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಆಲೋಚನೆ ಮಾಡೋದು. ಅದನ್ನ ತಡೆಗಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಎಷ್ಟು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಅನ್ಕೋತೀವೋ ಅಷ್ಟೇ ಯೋಚನೆ ಅದ್ರ ಬಗ್ಗೆನೇ ನಮಗೆ ಬರ್ತಾ ಇರುತ್ತೆ. ಅದನ್ನ ತಡೆಗಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಇದರಿಂದೆಲ್ಲ ಹೇಗಪ್ಪ ಆಚೆ ಬರೋದು ಅಂತ ಹೇಳಿದ್ರೆ ಬಾಕ್ಸ್ ಬ್ರೀತಿಂಗ್ ಮೆಥಡ್. ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಎಲ್ಲೋ ಒಂದ್ ಕಡೆ ಇಂಟರ್ವ್ಯೂ ಹೋಗಿರ್ತೀರ, ತುಂಬಾನೇ ಭಯ ಆಗ್ತಿರುತ್ತೆ, ಕೈಕಾಲು ನಡುಕ್ತಾ ಇರುತ್ತೆ, ಕೈಕಾಲೆಲ್ಲ ತಣ್ಣಗಾಗ್ತಾ ಇರಂಗಾಗುತ್ತೆ. ಯಾವುದೋ ಒಂದು ಕಿಟಕಿ, ಯಾವ್ದು ಸ್ಕ್ವೇರ್ ಆಗಿದೆ, ಒಂದು ಪೇಂಟಿಂಗ್ ಆಗಿರ್ಬೋದು, ಏನೇ ಆಗಿರ್ಬೋದು, ಒಂದು ನೋಟ್ಬುಕ್ ಕೂಡ ಇಟ್ಕೊಂಡು ಅದನ್ನೇ ದಿಟ್ಟಿಸಿ ನೋಡಿ. ಏನ್ ಮಾಡಿ ಅಂತ ಹೇಳಿದ್ರೆ 4 ಕೌಂಟಿಗೆ ಉಸಿರನ್ನ ತಗೊಳ್ಳೋದು. ಇನ್ಹೇಲ್ ಟು ದ 4 counts, 1 2 3 4. ಹೋಲ್ಡ್ ಯುವರ್ ಬ್ರೆತ್ ಫಾರ್ 4 counts, 1 2 3 4. ತಿರ್ಗಾ ಮತ್ತೊಮ್ಮೆ 1 2 3 4. ತಿರ್ಗಾ ಇನ್ನೊಂದ್ಸತಿ ಗಟ್ಟಿಯಾಗಿ ಉಸಿರನ್ನ ಇಟ್ಕೊಳ್ಳೋದಾಗಿರ್ಬೋದು, 1 2 3 4. ಇನ್ಹೇಲ್ ಫಾರ್ 4 count, ಹೋಲ್ಡ್ ಯುವರ್ ಬ್ರೆತ್ ಫಾರ್ 4 count, ಸ್ಲೋಲಿ ಎಕ್ಸೇಲ್, ಒನ್ಸ್ ಅಗೇನ್ ಇನ್ಹೇಲ್. ಇದೇ ತರ ಒಂದು 6 ರಿಂದ 7 ಸತಿ ಮಾಡಿದ್ರೆ ತಕ್ಷಣ ನಿಮ್ಮ ನರ್ವಸ್ ಸಿಸ್ಟಮ್ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ. ಖಂಡಿತವಾಗ್ಲೂ ನಿಮಗೆ ಆ ಟೈಮಲ್ಲಿ ಆತಂಕ ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತೆ ನೀವು ತುಂಬಾನೇ ಕಾನ್ಸ್ಟೆಂಟ್ ಆಗಿ ನನಗೆ ಆತಂಕ ಆಗ್ತಾ ಇದೆ, ನಂಗೆ ಆಂಗ್ಸೈಟಿ ಆಗುತ್ತೆ, ಭಯ ಆಗುತ್ತೆ, ಎದೆ ಹಿಡ್ಕೊಂಡಂಗೆ ಆಗುತ್ತೆ, ಕೈಕಾಲೆಲ್ಲ ತಣ್ಣಕ್ಕಾಗುತ್ತೆ, ಮುಖ ಬಿಸಿ ಆಗುತ್ತೆ ಅಂತೆಲ್ಲ ಇದ್ರೆ ಇದನ್ನ ಕೂಡ ಪ್ರಾಕ್ಟೀಸ್ ಮಾಡಿ. ಇದೇನಪ್ಪ ಅಂತ ಹೇಳಿದ್ರೆ 5 4 3 2 1 ಗ್ರೌಂಡಿಂಗ್ ಟೆಕ್ನಿಕ್. ಏನು ಇದು 5 4 3 2 1 ಗ್ರೌಂಡಿಂಗ್ ಟೆಕ್ನಿಕ್ ಅಂತ ಹೇಳಿದ್ರೆ ನಿಧಾನವಾಗಿ 5 ವಸ್ತುಗಳನ್ನು ನೋಡೋದು. ನಿಧಾನಕ್ಕೆ ಆ ಬಣ್ಣವನ್ನ ವಿಶ್ಲೇಷಣೆ ಮಾಡ್ತಾ 5 ವಸ್ತುಗಳನ್ನ ನೋಡೋದು. 4 ವಸ್ತುಗಳನ್ನ ಮುಟ್ಟೋದು. ಅದು ಹೇಗಿದೆ, ತಣ್ಣಗಿದೆಯಾ, ಬಿಸಿ ಇದೆಯಾ, ಅಥವಾ ಯಾವ ಶೇಪಲ್ಲಿ ಇದೆ, ಎಲ್ಲವನ್ನು ಫೀಲ್ ಮಾಡೋದು. 3 ಸದ್ದನ್ನ ಕೇಳಿಸ್ಕೊಳ್ಳೋದು. ಈಗ ಎಕ್ಸಾಂಪಲ್, ಒಂದು ಬರ್ಡ್ ಸೌಂಡ್ ಬರ್ತಿದೆ, ಫ್ಯಾನ್ ಸೌಂಡ್ ಬರ್ತಿದೆ, ಎಲ್ಲೋ ನೀರು ಹರಿಯೋ ಸೌಂಡ್ ಕೇಳಿಸ್ತೆ, 3 ಸೌಂಡ್ ಅನ್ನ ಕೇಳಿಸ್ಕೊಳ್ಳೋದು. 2 ಸ್ಮೆಲ್ ಅನ್ನ ನೋಡೋದಾಗಿರ್ಬೋದು, ಒಂದನ್ನ ಟೇಸ್ಟ್ ಮಾಡೋದಾಗಿರ್ಬೋದು, ನೀರಾಗಿರ್ಬೋದು, ಚಾಕ್ಲೇಟ್ ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು. ಇದು ಕೂಡ ನಿಮ್ಮನ್ನ ಪ್ರೆಸೆಂಟ್ ಮೂಮೆಂಟ್ಗೆ ಆಂಕರ್ ಮಾಡ್ತಾ ಹೋಗುತ್ತೆ. ಇದನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ 5 4 3 2 1 ಗ್ರೌಂಡಿಂಗ್ ಟೆಕ್ನಿಕ್ ಅಂತ. ಮತ್ತೆ ನೋಡಿ, ಸುಲಭವಾಗಿ ಆಂಗ್ಸೈಟಿನ ತೊಲಗಾಡಿಸ್ಲಿಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದ ಕೂಡಲೇ ಹುಲ್ಲು ಮೇಲೆ ನಡೆಯೋದಾಗಿರ್ಬೋದು. ಹುಲ್ ಮೇಲೆ ನಡೆದಾಗ ಕೂಡ ನಿಮಗೆ ಆ ಹಸಿರು ಹ್ಯಾಸ್ ಗಾಟ್ ಹೀಲಿಂಗ್ ಎನರ್ಜಿ. ಸುಮ್ಮನೆ ಹೋಗಿ ನೇಚರ್ ಅನ್ನ ಮರನ ನೋಡ್ಕೊಂಡ್ ಬನ್ನಿ. ನಿಮಗೆ ಸಡನ್ ಆಗಿ ಸ್ಟ್ರೆಸ್ ಆಗ್ತಿದೆ, ಮೂಡ್ ಆಫ್ ಆಗ್ತಿದೆ ಅಂತ ಹೇಳಿದ್ರು ಆ ಜಾಗದಲ್ಲಿ ಇರಕ್ ಹೋಗ್ಬಿಡಿ, ಒಂದು ವಾಕ್ ತಗೊಂಡ್ ಬನ್ನಿ. ಎಷ್ಟು ಬೇಗ ನಿಮ್ಗೆ ರಿಲ್ಯಾಕ್ಸ್ ಅನ್ಸುತ್ತೆ, ಎಷ್ಟು ಪೀಸ್ಫುಲ್ ಅನ್ಸುತ್ತೆ ಗೊತ್ತಾ? ಹಾಗಾಗಿ ಇಂತಹ ಒಂದು ಸಣ್ಣ ಸಣ್ಣ ಸೊಲ್ಯೂಷನ್ ಅನ್ನ ಮಾಡ್ತಾ ಇರಿ. ಇನ್ನೊಂದು ಏನಂತ ಹೇಳಿದ್ರೆ ಆಂಗ್ಸೈಟಿಗೆ ರಾಮಬಾಣ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂತ ಹೇಳಿದ್ರೆ 4 7 8 ಬ್ರೀತಿಂಗ್ ಎಕ್ಸರ್ಸೈಸ್. ನಾನು ಹೇಳ್ಕೊಟ್ಟಿದ್ದ ಹಾಗೆಯೇ 4 ಕೌಂಟಿಗೆ ಸ್ಲೋಲಿ ಇನ್ಹೇಲ್ ಮಾಡ್ಕೊಳ್ಳಿ, 1 2 3 4. ಹೋಲ್ಡ್ ಇಟ್ ಫಾರ್ 7 counts, 1 2 3 4 5 6 7. ಅದನ್ನ ಮೆಲ್ಲಗೆ ಉಸಿರನ್ನ ಬಿಡೋದು 8 ಕೌಂಟಿಗೆ, 1 2 3 4 5 6 7 8. ಒನ್ಸ್ ಅಗೇನ್ ಇನ್ಹೇಲ್ ಟು ದ 4 count, 1 2 3 4. Now hold your breath, 1 2 3 4 5 6 7. Slowly release, 1 2 3 4 5 6 7 8. ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಗೆ ಯಾವಾಗ ಆಂಗ್ಸೈಟಿ ಆಗುತ್ತೋ, ಯಾವ ಕಾರಣಕ್ಕೆ ಆಗ್ತಾ ಇದೆ ಅಂತ ಬರೀರಿ. ಯಾವಾಗ ನಾವು ಬರಿತೀವಿ, ಕೌಂಟರ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಹೋಗ್ತೀವಿ, ಆಗ್ಲೂ ಕೂಡ ನಮ್ಮ ಆಂಗ್ಸೈಟಿ ಕಡಿಮೆ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.